Question number 73. The chemical reaction 2AgCl solid plus H2 gas give rise to 2HCl plus 2Ag solid. Galvanic cell represented by the notation. ಅಲ್ಲಿ 4 notation ಕೊಟ್ಟಿದ್ದಾರೆ, ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ನೋಟೇಷನ್ಸ್ ಅಲ್ಲಿ ಯಾವುದು ರೆಪ್ರೆಸೆಂಟೇಷನ್ ಸೆಲ್ ರೆಪ್ರೆಸೆಂಟೇಷನ್ ಕರೆಕ್ಟ್ ಆಗುತ್ತೆ ಈ ರಿಯಾಕ್ಷನ್ ಗೆ ಅನ್ನೋದನ್ನ ಹೇಳಬೇಕು. ಓಕೆ, ನಿಮಗೆ ಸೆಲ್ ರೆಪ್ರೆಸೆಂಟೇಷನ್ ಮಾಡೋದು ಗೊತ್ತಿದೆ. ಫಸ್ಟ್ ಆನೋಡ್ ಅನ್ನ ತಗೋಬೇಕು, ಆ ನಂತರ ಕ್ಯಾಥೋಡ್. ಆನೋಡ್ ಅಲ್ಲಿ ಫಸ್ಟ್ ಮೆಟಲ್ ವರ್ಟಿಕಲ್ ಲೈನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಏನ್ರಿ? ಮೆಟಲ್ ವರ್ಟಿಕಲ್ ಲೈನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಅಯಾನ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಡಬಲ್ ವರ್ಟಿಕಲ್ ಲೈನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅದು ಕೂಡ ಅಯಾನ್ ರೆಪ್ರೆಸೆಂಟ್ ಮಾಡ್ತೀವಿ. ವರ್ಟಿಕಲ್ ಲೈನ್ ಮೆಟಲ್. ದಿಸ್ ಇಸ್ ಒನ್ ಹಾಫ್ ಸೆಲ್, ದಿಸ್ ಇಸ್ ಅನದರ್ ಹಾಫ್ ಸೆಲ್. 2 ಹಾಫ್ ಸೆಲ್ ಮಧ್ಯೆ ಡಬಲ್ ವರ್ಟಿಕಲ್ ಲೈನ್ ಇದೆಯಲ್ಲ, ಅದನ್ನು ನಾನು ಸಾಲ್ಟ್ ಬ್ರಿಡ್ಜ್ ಅಂತ ಇಂಡಿಕೇಟ್ ಮಾಡ್ತೀನಿ. ಸಾಲ್ಟ್ ಬ್ರಿಡ್ಜ್. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ನೋಡಿ, 2AgCl plus H2 2HCl plus 2Ag ಕೊಟ್ಟಿದಾರಲ್ವಾ. ಇಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ತಗೊಂಡಿದ್ದಾರೆ. ಓಕೆ, ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ಲೆಫ್ಟ್ ಸೈಡ್ ಅಲ್ಲಿ ಬರ್ಕೊಂತೀವಿ. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಏನ್ ಬರ್ಕೊಂತೀವಿ? ಎಸ್. ಸಿಲ್ವರ್ ಎಲೆಕ್ಟ್ರೋಡ್ ಅನ್ನ ಬರ್ಕೊಳ್ತೀವಿ. ಓಕೆ, ಲೆಫ್ಟ್ ಸೈಡ್ ಬರ್ಕೊಳ್ಳೋಣ. ಪ್ಲಾಟಿನಂ ಹೈಡ್ರೋಜನ್ ಎಲೆಕ್ಟ್ರೋಡ್ ಗೊತ್ತಿದೆ ನಿಮಗೆ. ಪ್ಲಾಟಿನಂ ಸಾಲಿಡ್ ವರ್ಟಿಕಲ್ ಲೈನ್. ಹೈಡ್ರೋಜನ್ ಗ್ಯಾಸ್ 1 bar pressure ವರ್ಟಿಕಲ್ ಲೈನ್. H plus aqueous ಅಂತ ನಾದ್ರೂ ಬರೀತೀವಿ, ಅಥವಾ HCl aqueous ಅಂತ ನಾದ್ರೂ ಇಂಡಿಕೇಟ್ ಮಾಡಿರ್ತಾರೆ. ಒಂದೊಂದ್ಸರಿ ವರ್ಟಿಕಲ್ ಲೈನ್ ಪ್ಲಾಟಿನಂ ಆದ್ಮೇಲೆ ವರ್ಟಿಕಲ್ ಲೈನ್ ಕೊಟ್ಟಿರಲ್ಲ, ಈ ತರನಾದ್ರೂ ಇಂಡಿಕೇಟ್ ಮಾಡಿರ್ತಾರೆ. ಓಕೆ, ಹೈಡ್ರೋಜನ್ ಎಲೆಕ್ಟ್ರೋಡ್, ದಿಸ್ ಇಸ್ ಟೋಟಲಿ ಹೈಡ್ರೋಜನ್ ಎಲೆಕ್ಟ್ರೋಡ್. ಓಕೆ, ಅದಾದ ನಂತರ ಡಬಲ್ ವರ್ಟಿಕಲ್ ಲೈನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಯಾವ್ದ್ರಿ? Ag ಅಲ್ವಾ ಕೊಟ್ಟಿರೋದು. ಓಕೆ, Ag ಇಸ್ ಕನ್ವರ್ಟೆಡ್ ಇಂಟು, ಇಲ್ಲಿ AgCl ಅಂದ್ರೆ Ag plus Cl minus ಅಲ್ವಾ. Ag plus ions present in AgCl. ಓಕೆ, ಇಲ್ಲಿ ಸಾಲಿಡ್ ಅಂತ ಇಂಡಿಕೇಟ್ ಮಾಡಿದ್ರೆ ಇದನ್ನ ಗೇಷಿಯಸ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ AgCl, ಇಲ್ಲಿ Ag ಪ್ಲಸ್ ಇದೆ, Ag ಪ್ಲಸ್ ಇಂದ Ag ಹೋಗ್ತಾ ಇದೆ, ಹೌದಲ್ವಾ. Ag ಪ್ಲಸ್ ಇಸ್ ಕನ್ವರ್ಟೆಡ್ ಇಂಟು Ag ಅಂದ್ರೆ ರಿಡಕ್ಷನ್ ಪ್ರೋಸೆಸ್ ನಡೀತಾ ಇದೆ. ಎಷ್ಟು ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ? Ag ಪ್ಲಸ್ ಟು Ag ಆಗಬೇಕು ಅಂದ್ರೆ ಇಟ್ ರಿಸೀವ್ಸ್ 1 ಎಲೆಕ್ಟ್ರಾನ್ ಅಲ್ವಾ. ಓಕೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ Ag ಪ್ಲಸ್ aqueous ಅಥವಾ 1 molar ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡ್ತಿದ್ರೆ 1 molar ವರ್ಟಿಕಲ್ ಲೈನ್. ಹಿಯರ್ ಆಲ್ಸೋ ಸೇಮ್ ಥಿಂಗ್, ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ 1 molar ಯೂನಿಟಿ ಇದ್ದಾಗ 1 molar ಕಾನ್ಸಂಟ್ರೇಷನ್. ಇಲ್ಲಿ ಕಾನ್ಸಂಟ್ರೇಷನ್ ಏನಾದ್ರು ಕೊಟ್ಟಿದಾರಾ? ಓಕೆ, ಇಲ್ಲಿ 1 molar ಕೊಟ್ಟಿದಾರಲ್ವಾ. ಪ್ಯಾರಂಥಿಸಿಸ್ ಒಳಗಡೆ ನಾವು 1 molar ಅಂತನಾದ್ರೂ ಬರೀತೀವಿ, ಅಥವಾ ಇಲ್ಲಿ ಕೋಎಫಿಷಿಯಂಟ್ ಅನ್ನಾದ್ರೂ ಇಲ್ಲಾದ್ರೂ ಕೂಡ 1 molar ಅಂತ ಇಂಡಿಕೇಟ್ ಮಾಡ್ತಾರೆ. ಓಕೆ, Ag ಪ್ಲಸ್ Ag 1 molar. ನೆಕ್ಸ್ಟ್ Ag ಸಾಲಿಡ್. ಮೆಟಲ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಅನದರ್ ಎಲೆಕ್ಟ್ರೋಡ್ ಯಾವ್ದಪ್ಪ? ಸಿಲ್ವರ್ ಎಲೆಕ್ಟ್ರೋಡ್. ಈ ಕಡೆ ಹೈಡ್ರೋಜನ್ ಎಲೆಕ್ಟ್ರೋಡ್. ಲೆಫ್ಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ ರೆಪ್ರೆಸೆಂಟ್ ಮಾಡಿದ್ದೀನಿ. ರೈಟ್ ಸೈಡ್ ಅಲ್ಲಿ ಸಿಲ್ವರ್ ಎಲೆಕ್ಟ್ರೋಡ್. ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ Ag ಪ್ಲಸ್ ಅಯಾನ್ ಇರುತ್ತೆ ಸೊಲ್ಯೂಷನ್ ಒಳಗಡೆ ಇನ್ ದಿ aqueous. ಓಕೆ, ಅಟ್ 1 molar ಅಥವಾ 1 molar ಅನ್ನ ಇಲ್ಲಾದ್ರೂ ರೆಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ 1 molar ಅಂತ. ಓಕೆ, ನೆಕ್ಸ್ಟ್ Ag ಸಾಲಿಡ್. ಓಕೆ, ಇದು ಆಪ್ಷನ್ ಯಾವ್ದ್ರಲ್ಲಿ ಇದೆ? ಸೂಟಬಲ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಎಸ್, ಆಪ್ಷನ್ 2 is correct.
ಅಲ್ವಾ ಆಪ್ಷನ್ 2. Question number 74. Question number 74. Question observe ಮಾಡಿ ಎಲ್ಲರೂ ಕೂಡ. A gas X at 1 atmosphere is bubbled through a solution containing a mixture of 1 My minus and 1 Mz minus at 25 degrees Celsius. If the reduction potential of Z greater than Y greater than X ಅಂತ ಇಂಡಿಕೇಟ್ ಮಾಡಿದ್ದಾರೆ. ಅಂದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಈ ತರ ಇದೆ. ರಿಡಕ್ಷನ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ Z ಗ್ರೇಟರ್ ದನ್ Y ಗ್ರೇಟರ್ ದನ್ X. ಇಷ್ಟರಲ್ಲೇ ನನ್ಗೆ ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ ಕಂಪ್ಲೀಟ್ ಆನ್ಸರ್ ಯಾವ್ದು ಬರುತ್ತೆ ಅಂತ. ಓಕೆ, Z ಗ್ರೇಟರ್ ದನ್ Y ಗ್ರೇಟರ್ ದನ್ X ಅಂತ ಇಂಡಿಕೇಟ್ ಮಾಡಿದ್ದಾರೆ. ನೋಡಿ, Z ಗ್ರೇಟರ್ ದನ್ Y, ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ Z ಗ್ರೇಟರ್ ದನ್ Y ಇದೆ ಅಂದ್ರೆ Z is strongest oxidizing agent ಅಂತ. Greater the reduction potential, stronger is oxidizing agent. ನೆನಪಿರಲಿ, greater reduction potential, stronger, they act as stronger oxidizing agent. ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ Z ಗೆ ಜಾಸ್ತಿ ಇದೆ. That's why Z is strongest oxidizing agent. Oxidizing agent than Y and X. Okay, next Y is strongest oxidizing agent than X. ನೋಡಿ, Z more oxidizing agent compared to Y and then X because of Z greater than Y greater than X ಅಂತ ಇಂಡಿಕೇಟ್ ಮಾಡಿದ್ದಾರೆ. ಓಕೆ, ಹಾಗಾಗಿ more oxidizing agent than Y and then X. Here reduction potential of Y is greater than that of X. That's why Y is strongest oxidizing agent compared to X. Next, Y will, अगर ऑप्शन ಯಾವುದು ಕರೆಕ್ಟ್ ಆಗುತ್ತೆ ಚೆಕ್ ಮಾಡಿ. Y will oxidize X but not Z. S, option 1. Y will oxidize X but not Z. ಆಪ್ಷನ್ ಚೆಕ್ ಮಾಡ್ರಿ. ನೋಡಿ, ಇಲ್ಲಿ Y reduction potential greater than X. That's why Y is oxidize the X but not Z, because Z having more reduction potential. That's why strongest oxidizing agent compared to Y. That's why this Y does not oxidize the Z. Option 1 is correct. ಎರಡು ಪಾಯಿಂಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಯಾವುದು ಅಂತ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ನಿಮಗೆ ನೆನಪಿರಲಿ, ಗ್ರೇಟರ್ ದಿ ರಿಡಕ್ಷನ್ ಪೊಟೆನ್ಷಿಯಲ್, ಸ್ಟ್ರಾಂಗರ್ ದೇ ಆಕ್ಟ್ಸ್ ಆಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ರಿಡಕ್ಷನ್ ಪೊಟೆನ್ಷಿಯಲ್ Z ಜಾಸ್ತಿ ಇರೋದ್ರಿಂದ ಗ್ರೇಟರ್ ಆಕ್ಸಿಡೈಸಿಂಗ್ ಏಜೆಂಟ್ ಕಂಪೇರ್ಡ್ ಟು Y. ದಟ್ಸ್ ವೈ ದಿಸ್ Y ನಾಟ್ oxidize the Z, but this Y oxidize the X. ನೋಡಿ, ಇಲ್ಲಿ ಕ್ವೆಶ್ಚನ್ ನಂಬರ್ 75. EMF of the cell, EMF of the following cell. 3 cells ಕೊಟ್ಟಿದ್ದಾರೆ. ಓಕೆ, Zn, Zn2 plus 1 molar copper 2 plus copper.
ಸೇಮ್ ಏನೆ ಬಟ್ ಮೊಲಾರಿಟಿ ಚೇಂಜ್ ಇದೆ. ಓಕೆ, ಮೊಲಾರಿಟಿ ಚೇಂಜ್ ಇದೆ ಅಲ್ವಾ? ಇಲ್ಲಿ 1 ಮೋಲಾರ್ ಇದೆ, ಇಲ್ಲಿ 1 ಮೋಲಾರ್, 0.1 ಮೋಲಾರ್, 1 ಮೋಲಾರ್, 1 ಮೋಲಾರ್ ಅಂಡ್ ದೆನ್ 0.1 ಮೋಲಾರ್. ಓಕೆ, ಇಲ್ಲಿ E1 and E2 and E3 ಆಫ್ ಫಾಲೋಯಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಅದರ ಆರ್ಡರ್ ಅನ್ನು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಬೇಕು ಅಂದ್ರೆ ಈ ಮೂರದ್ದು ಕೂಡ ನಾನು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅನ್ನ ನೋಡ್ಕೋಬೇಕಾಗತ್ತೆ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ನಾನು ಯಾವ್ದು ತಗೊಳ್ತಿದ್ದೀನಿ? ನರ್ಸ್ಟ್ ಈಕ್ವೇಶನ್. ನರ್ಸ್ಟ್ ಈಕ್ವೇಶನ್ ಏನಿದೆ? E equal to E0 minus 0.059 divided by N concentration divided by N log of concentration of products divided by concentration of reactant, concentration of reactants. Okay, first one reaction ತಗೋಣ. ಫಸ್ಟ್ ಕನ್ಸಿಡರ್ ಮಾಡ್ತಾ ಇದೀನಿ. ಫಸ್ಟ್ ಒನ್ Zn ರಿಯಾಕ್ಷನ್ ಅಲ್ಲಿ ಬರ್ಕೊಳ್ತಾ ಇದೀನಿ. ದಿಸ್ ಆಲ್ರೆಡಿ ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಈ ಸೆಲ್ ರೆಪ್ರೆಸೆಂಟೇಷನ್ ಅನ್ನು ರಿಯಾಕ್ಷನ್ ಅಲ್ಲಿ ಹೇಗೆ ಬರ್ಕೊಳ್ತಾರೆ? ಓಕೆ, ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಆನೋಡಿಕ್ ರಿಯಾಕ್ಷನ್ Zn ಏನಾಗ್ತಾ ಇದೆ? Zn2 ಪ್ಲಸ್ ಆಗ್ತಾ ಇದೆ. Zn ಪ್ಲಸ್ ಕಾಪರ್ 2 ಪ್ಲಸ್ Zn ಪ್ಲಸ್ 2 ಪ್ಲಸ್ ಪ್ಲಸ್ copper solid give rise to Zn solid plus copper 2 plus. This one aqueous. This is the Daniell cell representation. Already you know that. Okay. Hey, sorry, Zn ಏನಾಗ್ತಾ ಇದೆ? Zn ಇರೋದು ಆಕ್ಸಿಡೇಷನ್ ಆಗ್ತಾ ಇದೆ. Zn2 plus. Zn give rise to Zn2 plus. Here copper 2 plus give rise to copper solid. Zn2 plus aqueous. Okay. ಇಲ್ಲಿ ಮೂರಕ್ಕೂ ಕೂಡ ಸೇಮ್ ರಿಯಾಕ್ಷನ್ ಅನ್ನೇ, ಬಟ್ ಮೊಲಾರಿಟಿ ಚೇಂಜ್ ಇದೆ. ಫೈಂಡ್ ಔಟ್ ಮಾಡಿ. ಫಸ್ಟ್ ಒನ್ ಇದೆ E equal to E0 minus 0.059 divided by N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟಿದೆ ರೀ ಇನ್ವಾಲ್ವ್ ಆಗ್ತಕ್ಕಂಥದ್ದು? S. ನಂಬರ್ ಆಫ್ ಎಲೆಕ್ಟ್ರಾನ್ ಹಿಯರ್ 2. log concentration of product divided by concentration of reactant. concentration of product Cu2 plus ಎಷ್ಟಿದೆ? 1 molar ಇದೆ. divided by concentration of Zn2 plus here also 1 molar. ನಿಮಗೆ ಗೊತ್ತಿದೆ log 1 divided by 1 ರಿಮೈನಿಂಗ್ 1 ಉಳ್ಕೊಳ್ಳುತ್ತೆ. log 1 equal to 0 ವ್ಯಾಲ್ಯೂ. ಓಕೆ, ಹಾಗಾದ್ರೆ ಕಂಪ್ಲೀಟ್ ಇಷ್ಟು 0 ಆಯ್ತು ಅಂದ್ರೆ multiply with 0, this will 0. now E equal to E0 ಇಷ್ಟೇ ಹೋಗ್ಕೊಳ್ಳುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬರೀ. ಸೆಕೆಂಡ್ ಒನ್ ರಿಯಾಕ್ಷನ್ ತಗೊಳ್ಳಿ. ಸೆಕೆಂಡ್ ಒನ್ ರಿಯಾಕ್ಷನ್ ಅಲ್ಲಿ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ರಿಯಾಕ್ಷನ್ ಮಾತ್ರ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ಸೆಕೆಂಡ್ ಒನ್ ಗೆ ಈಕ್ವಲ್ ಟು E0 ಮೈನಸ್ 0.059 ಡಿವೈಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು? 2 ಸೇಮ್. ಲಾಗ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ Cu2 ಪ್ಲಸ್ ಎಷ್ಟಿದೆ? 1 molar divided by concentration of Zn2 plus ಎಷ್ಟಿದೆ? concentration of Zn2 plus 0.1. 0.1 ಅನ್ನ 10 to the power of minus 1 ಅಂತ ಬರ್ಕೋಬಹುದಾ? ಇಲ್ಲಿ 10 to the power of minus 1 ಮೇಲ್ಗಡೆ ಹೋದ್ರೆ 10 to the power of 1 ಅಂತ ಉಳಿಯುತ್ತೆ. 10 to the power of 1. ಓಕೆ, ಸರಿ. 0.1 ಅನ್ನು ನಾನು ಏನಂತ ಬರ್ಕೊಳ್ತೀನಿ? 10 to the power of minus 1. ಇದು 10 to the power of minus 1 ಮೇಲ್ಗಡೆ ಹೋದ್ರೆ ಸರಿ ಡಿಯರ್ ಸ್ಟೂಡೆಂಟ್ಸ್, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ಇದೆ. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದ್ರೆ ಇಲ್ಲಿ
ಯಾವ್ದಾಗುತ್ತೆ ಚೆಕ್ ಮಾಡಬೇಕು. ಕಾನ್ಸಂಟ್ರೇಷನ್ ಈ ರಿಯಾಕ್ಷನ್ ತಗೊಳ್ತಿರೋದು ನಾನು. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಯಾವುದು? Zn2 ಪ್ಲಸ್ Zn2 ಪ್ಲಸ್ ಎಷ್ಟಿದೆ? ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಸೆಕೆಂಡ್ ಒನ್ ಅಲ್ಲಿ 0.1 ಮೋಲಾರ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಕಾಪರ್ 2 ಪ್ಲಸ್ 1 ಮೋಲಾರ್ ಅಲ್ವಾ? ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅನ್ನು ನೀವು ಬರ್ಕೋಬೇಕಾಗಿರೋದು. ಇಲ್ಲಿ 0.1 ಅಂದ್ರೆ 10 to the power of -1. ಓಕೆ, 10 to the power of -1 ಅನ್ನು ನಾನು ಲಾಗ್ 10 to the power of -1 ಇತ್ತು ಅಂದ್ರೆ ಅದನ್ನು ನಾನು -1 ಅಥವಾ ಮೈನಸ್ ಲಾಗ್ 10 ಅಂತ ಬರ್ಕೊಳ್ತೀನಿ. ಹೇಗೆ ಸರ್ ಇದು ಬರ್ಕೊಳ್ರಿ? ಲಾಗ್ m to the power of n is equal to n log m. n log m ಫಾರ್ಮುಲಾ. ಓಕೆ, ಲಾಗ್ m to the power of n equal to n log m ಮೈನಸ್ ಲಾಗ್ 10 ಆಗುತ್ತೆ. ಹಾಗಾದ್ರೆ ಟೋಟಲ್ ಇಷ್ಟು ಕೂಡ ಏನಾಯ್ತು? ಮೈನಸ್ ಲಾಗ್ 10. ಇ ನಾಟ್ ಮೈನಸ್ ಲಾಗ್ 10 ಆಯ್ತು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 0.059 ಡಿವೈಡ್ ಬೈ 2 ಇಷ್ಟು ಬರುತ್ತೆ. ದಿಸ್ ಒನ್ ಫಸ್ಟ್ ಈಕ್ವೇಶನ್, ದಿಸ್ ಒನ್ ಸೆಕೆಂಡ್ ಈಕ್ವೇಶನ್ ಗೆ. ನೆಕ್ಸ್ಟ್ ಥರ್ಡ್ ಈಕ್ವೇಶನ್ ಗೆ ಬರ್ಕೊಳ್ತಿದ್ದೀನಿ, ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. E equal to E naught minus 0.059 divided by 2 because 2 electron involved in the reaction. Log concentration of product ಯಾವ್ದ್ರಿ? Zn2 plus ಎಷ್ಟಿದೆ? 1 molar ಇದೆ. 1 divided by concentration of reactant ಅಂತ ಬಂದಾಗ ಕಾಪರ್ 2 ಪ್ಲಸ್ ತಗೊಳ್ತೀನಿ. ಕಾಪರ್ 2 ಪ್ಲಸ್ ಎಷ್ಟು? 0.1 ಮೋಲಾರ್. ಓಕೆ, E equal to E naught minus 0.059 divided by 2. ನೋಡಿ, 0.1 ಅಂದ್ರೆ equal to 10 to the power of minus 1. 10 to the power of minus 1 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? 10 to the power of 1 ಆಗುತ್ತೆ. ಇದು ಮೇಲ್ಗಡೆ ಹೋಗ್ತಾ ಇದೆ, ಶಿಫ್ಟ್ ಆಯ್ತು ಅಂದ್ರೆ 10 to the power of -1 ಮೇಲ್ಗಡೆ ಹೋದ್ರೆ 10 to the power of 1. ಹಾಗಾಗಿ ಲಾಗ್ 10 ಮಾತ್ರ ಉಳ್ಕೊಳ್ಳುತ್ತೆ. ಲಾಗ್ 10 ವ್ಯಾಲ್ಯೂ ಎಷ್ಟು? ಇಸ್ ಈಕ್ವಲ್ ಟು 1. ಹಾಗಾಗಿ ಇ ನಾಟ್ ಮೈನಸ್ ಇಷ್ಟು ಕೂಡ 1 ಅಂದ್ರೆ 0.059 ಡಿವೈಡ್ ಬೈ 2. ದಿಸ್ ಇಸ್ ದ ಥರ್ಡ್ ಈಕ್ವೇಶನ್. ಈಕ್ವೇಶನ್ ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ E. ಈಗ ಆರ್ಡರ್ ನ ಚೆಕ್ ಮಾಡಬೇಕು. E1, E2 ಅಂಡ್ ದೆನ್ E3 ಆರ್ಡರ್. ಓಕೆ, E equal to E naught ಇದೆ. ಇಲ್ಲಿ E equal to E naught ಪ್ಲಸ್ ಸಮಥಿಂಗ್. ಇಷ್ಟು ಕೂಡ ನಾವು ಆಡ್ ಮಾಡಿದ್ರೆ ಏನಾಗುತ್ತೆ? ಹೈಯರ್ ವ್ಯಾಲ್ಯೂ ಬರುತ್ತೆ. ಓಕೆ, ದಿಸ್ ಒನ್ E2, ದಿಸ್ ಒನ್ E1 ವ್ಯಾಲ್ಯೂ, ದಿಸ್ ಒನ್ E3 ವ್ಯಾಲ್ಯೂ. ನೋಡಿ, E2 is higher value because E naught ಇಷ್ಟು ಆಡ್ ಮಾಡಿದಾಗ ಲಾರ್ಜರ್ ವ್ಯಾಲ್ಯೂ ಬರುತ್ತೆ. ದಟ್ಸ್ ವೈ E2 ಗ್ರೇಟರ್ ದ್ಯಾನ್ E1 equal to E naught. E1 equal to E naught ಮೈನಸ್ ಅಂದ್ರೆ ಈಗ ಆಲ್ರೆಡಿ ಲೆಸ್ಸರ್ ವ್ಯಾಲ್ಯೂ ಬರುತ್ತೆ. ಇದನ್ನ ಮೈನಸ್ ಮಾಡಿದ್ರೆ ಅಥವಾ ಡಿಫರೆನ್ಸ್ ಮಾಡಿದ್ರೆ ಲೆಸ್ ವ್ಯಾಲ್ಯೂ ಬರುತ್ತೆ. ಬಟ್ E1 equal to E naught. ದಟ್ಸ್ ವೈ ಆಪ್ಷನ್ E1. E2 greater than E1, greater than E3. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ಚೆಕ್ ಮಾಡಿ. ಎಸ್, ಆಪ್ಷನ್ 4 is correct. ನೀಟಾಗಿ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಫಸ್ಟ್ ರಿಯಾಕ್ಷನ್ ಏನಾಗ್ತಾ ಇದೆ, ಓಕೆ, ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಥರ್ಡ್ ರಿಯಾಕ್ಷನ್. ನೀವು ಡೇನಿಯಲ್ ಸೆಲ್ ಅಂತ ಬಂದ ತಕ್ಷಣನೇ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಯಾವ್ದು ತಗೋಬೇಕು? ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ Zn2 ಪ್ಲಸ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯಾವುದು? ಕಾಪರ್ 2 ಪ್ಲಸ್. ಈ ಜಿಂಕ್ 2 ಪ್ಲಸ್ ಕಾಪರ್ 2 ಪ್ಲಸ್ ಬರ್ಕೊಂಡ್ಬಿಡಿ ನೀವು ಮೊದಲೇನೆ. ಎಲ್ಲದಕ್ಕೂ ಕೂಡ ಸೇಮ್. ನೋಡಿ, ಕ್ವೆಶ್ಚನ್ ನಂಬರ್ 76. pH ಆಫ್ ದಿ ಫಾಲೋಯಿಂಗ್ ಹಾಫ್ ಸೆಲ್. ಹೈಡ್ರೋಜನ್ ಎಲೆಕ್ಟ್ರೋಡ್ ಕೊಟ್ಟಿದ್ದಾರೆ ಇಲ್ಲಿ. ಹೈಡ್ರೋಜನ್ ಎಲೆಕ್ಟ್ರೋಡ್
ಪ್ಲಾಟಿನಮ್ H2SO4 HCl ಬದಲು H2SO4 ತಗೊಂಡಿದ್ದಾರೆ ಅಷ್ಟೇ ಆಸಿಡ್. ಆಕ್ಸಿಡೇಷನ್ ಪೊಟೆನ್ಶಿಯಲ್ ಇಸ್ ಪ್ಲಸ್ 0.3005 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನಾವು ಆಕ್ಚುಯಲ್ ಆಗಿ ನರ್ಸ್ಟ್ ಈಕ್ವೇಶನ್ ಅನ್ನ ತಗೊಳ್ತೀವಿ. pH ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನರ್ಸ್ಟ್ ಈಕ್ವೇಶನ್ ಅನ್ನ ತಗೊಳ್ತಾ ಇದ್ದೀವಿ. ನರ್ಸ್ಟ್ ಈಕ್ವೇಶನ್ ಏನಿದೆ? ದಿಸ್ ಇಸ್ ಸೊಲ್ಯೂಷನ್. E ಈಕ್ವಲ್ ಟು E naught plus E naught minus 0.059 divided by N log concentration of product divided by concentration of reactant. Concentration of product divided by concentration of reactant ಅಂತ ಬರ್ಕೊಂತೀವಿ. concentration of reactants. ಓಕೆ, ನೀನ್ ನೆನಪಿರ್ಲಿ, ಇಲ್ಲಿ ತಗೊಂಡಿರೋದು ಹೈಡ್ರೋಜನ್ ಎಲೆಕ್ಟ್ರೋಡ್. ರಿಯಾಕ್ಷನ್ ಏನ್ ಬರುತ್ತಪ್ಪ? H plus aqueous ರಿಯಾಕ್ಷನ್ ಈ ರೀತಿ ಬರ್ಕೋಬೇಕು. ಹೈಡ್ರೋಜನ್ ಅಲ್ಲಿ H plus aqueous plus electron give rise to H2 of H2 gaseous ಅಲ್ವಾ? ಈ ಫಾರ್ಮುಲಾಗ ಅಪ್ಲೈ ಮಾಡಿ. E equal to E naught minus 0. E naught ಆಲ್ರೆಡಿ ಕೊಟ್ಬಿಟ್ಟಿದಾರಾ? ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಕ್ಸಿಡೇಷನ್ ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ. ನೀವು ಬರ್ಕೋಬೇಕಾಗಿರೋದು ರಿಡಕ್ಷನ್ ಪೊಟೆನ್ಶಿಯಲ್. ದಿಸ್ ಒನ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೆ ಆಕ್ಸಿಡೇಷನ್ potential is equal to minus of reduction potential. Oxidation potential is equal to minus of reduction potential. ಹಾಗಾದ್ರೆ ಆಕ್ಸಿಡೇಷನ್ ಪೊಟೆನ್ಶಿಯಲ್ ವ್ಯಾಲ್ಯೂ ನಾನು ಏನಂತ ಬರ್ಕೋಬೇಕು? is equal to minus 0.005 ವೋಲ್ಟ್ ಅಂತ ಬರ್ಕೋಬೇಕಾಗುತ್ತೆ. ಯಾವ್ದು ಸರಿ? ಅಥವಾ ರಿಡಕ್ಷನ್ ಪೊಟೆನ್ಶಿಯಲ್ ಈಕ್ವಲ್ ಟು ಉಲ್ಟಾ ಆಗುತ್ತೆ. ನನಗೆ ಬೇಕಾಗಿರೋ ರಿಡಕ್ಷನ್ ಪೊಟೆನ್ಶಿಯಲ್ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ ಪ್ಲಸ್ ಅಂತ, ನಾವು ಮೈನಸ್ ಮಾಡ್ಕೋಬೇಕು. minus 3.005 ವೋಲ್ಟ್ ಬರ್ಕೊಂಬಿಡಿ. ಓಕೆ, ನಾನು ಇದನ್ನ ರಬ್ ಮಾಡ್ತೀನಿ. ರಿಡಕ್ಷನ್ ಪೊಟೆನ್ಶಿಯಲ್ ಅಥವಾ E ಈಕ್ವಲ್ ಟು E ಆಫ್ ಇಲ್ಲೇ ಬರ್ಕೊಂಬಿಡಿ ಸೈಡ್ಗೆ. E ಆಫ್ H plus H2 is equal to minus 3.005 ವೋಲ್ಟ್ ಅಂತ ಬರ್ಕೊಂಡಿವಿ. ನೆಕ್ಸ್ಟ್ E naught ಆಫ್ H plus H2 is equal to, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ದಿಸ್ ಒನ್. ಹಾಗಾದ್ರೆ ಎಷ್ಟು ಬರುತ್ತೆ? 0 ವೋಲ್ಟ್. ಓಕೆ, ನಾವು ಫಾರ್ಮುಲಾಗ ಅಪ್ಲೈ ಮಾಡೋಣ. E ಈಕ್ವಲ್ ಟು E ಆಫ್ H plus H2 is equal to E naught of H plus H2 minus 0.059 divided by N log. ಇಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ ತಗೊಂಡಿರೋದು, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೈಡ್ರೋಜನ್ ಎಲೆಕ್ಟ್ರೋಡ್ಗೆ, ಹೌದಲ್ವಾ? ಇಲ್ಲಿ ಪ್ರಾಡಕ್ಟ್ ಏನ್ ಬಂದಿದೆ ರಿಯಾಕ್ಷನ್ ಬರೆದಾಗ? ಕಾನ್ಸಂಟ್ರೇಷನ್ ಆಫ್ H2 ಕಾನ್ಸಂಟ್ರೇಷನ್ ಅಂತ ಬರ್ಕೊಳ್ಳೋವಾಗಿಲ್ಲ. ಪ್ರೆಷರ್ ಆಫ್ H2 ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್. ನೋಡಿ, ಹೈಡ್ರೋಜನ್ ಅನ್ನ ಆಲ್ಮೋಸ್ಟ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಯೂರ್ ಗ್ಯಾಸ್ ಅಂದ್ರೆ ಪ್ಯೂರ್ ಸಾಲಿಡ್ಸ್ ಅದೆಲ್ಲ 1 ಅಂತ ಕನ್ಸಿಡರ್ ಮಾಡ್ತೀವಿ. 1 ಡಿವೈಡ್ ಬೈ H ಪ್ಲಸ್. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ E ಆಫ್ H ಪ್ಲಸ್ H2 ಎಷ್ಟಿದೆ? ಮೈನಸ್ 3.005 ವೋಲ್ಟ್ ಇಸ್ ಈಕ್ವಲ್ ಟು E ನಾಟ್ ಆಫ್ H ಪ್ಲಸ್ H2. ಎಷ್ಟು? ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ವಿಲ್ ಬಿ 0. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್
ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಮೈನಸ್ ಈಸ್ 0 minus 0.059 divided by n. n ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು ಇನ್ವಾಲ್ವ್ ಆಗಿದೆ, n equal to 1, ಹಾಗಾಗಿ 1 log 1 divided by concentration of H plus. ನಿಮಗೆ ಗೊತ್ತಿರಲಿ pH is equal to minus log of concentration of H plus. Negative log of hydrogen ion concentration is equal to the pH. ಹಾಗಾದ್ರೆ ಈ H plus ಮೇಲ್ಗಡೆ ಹೋದ್ರೆ ಏನಾಗುತ್ತೆ, log of 1 divided by concentration of H plus, concentration of H plus is equal to minus log of H plus. ನೆನಪಿರಲಿ. ಓಕೆ, ಇದನ್ನ ಫಾರ್ಮುಲಾ ಅಪ್ಲೈ ಮಾಡೋಣ. ಹಾಗಾದ್ರೆ ಟೋಟಲಿ ಇಷ್ಟಂದ್ರೆ ಏನು, ಮೈನಸ್ ಲಾಗ್ ಆಫ್ H ಪ್ಲಸ್ ಅಂತ, ಮೈನಸ್ ಲಾಗ್ ಆಫ್ H ಪ್ಲಸ್ ಅಂತ. ಓಕೆ, ಹಾಗಾಗಿ ಈ ಮೈನಸ್ ಇಂಟು ಮೈನಸ್ ಏನಾಯ್ತ್ರಿ, ಪ್ಲಸ್ ಪ್ಲಸ್ 0.059 ಡಿವೈಡ್ ಬೈ 1 ಇದೆ, 1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಲಾಗ್ ಆಫ್ H ಪ್ಲಸ್ ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, 0.059 ಲಾಗ್ ಆಫ್ H ಪ್ಲಸ್. Here minus 3.005 volt. ನಮಗೆ ಬೇಕಾಗಿರೋದೇನು, pH. pH ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ನೆಗೆಟಿವ್ ಲಾಗರಿಥಮ್ ಆಫ್ H ಪ್ಲಸ್. ಓಕೆ, ನಾವು ಅದೇ ರೀತಿಯೇ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಇತ್ತು, ಇಷ್ಟು ಕೂಡ ಮೈನಸ್ ಇಂಟು ಮೈನಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್. ಮೈನಸ್ ಲಾಗ್ ಆಫ್ H ಪ್ಲಸ್ ಅಂದ್ರೆ ಏನ್ರಿ, pH ಅಲ್ವಾ. ಈ ಮೈನಸ್ ಲಾಗ್ ಆಫ್ H ಪ್ಲಸ್ ಬದಲು pH ಅಂತ ಬರ್ಕೋ. ಮೈನಸ್ 0.059, ದಿಸ್ ಮೈನಸ್ ಲಾಗ್ ಆಫ್ H ಪ್ಲಸ್ ವಿ ಇಂಡಿಕೇಟ್ ಆಸ್ ಅನ್ pH. ಮೈನಸ್ 3.005 ವೋಲ್ಟ್. ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಹಾಗಾದ್ರೆ pH equal to yes 0.3005 ಡಿವೈಡೆಡ್ ಬೈ, ಇದು ಕೆಳಗಡೆ ಹೋಗ್ತಾ ಇದೆ, 0.0591 ಅಂತ ಬರ್ಕೊತೀವಿ. ನೆಕ್ಸ್ಟ್ ಅದು ಕ್ಯಾಲ್ಕುಲೇಟ್ ಮಾಡಿದಾಗ 5.085 ಬರುತ್ತೆ ನೋಡಿ, 085. ದಿಸ್ ಇಸ್ ದಿ ಫೈನಲ್ ಆನ್ಸರ್. pH ವ್ಯಾಲ್ಯೂ 5.085. ಆಪ್ಷನ್ ಏನಾಗುತ್ತೆ ಚೆಕ್ ಮಾಡಿ. ಎಸ್, ಆಪ್ಷನ್ 3 is correct. ನಾನು ನಿಮಗೆ ಅರ್ಥ ಆಗಲಿ ಅಂತ ಕಂಪ್ಲೀಟ್ ಆಗಿ ಬರೆದು ಹೇಳ್ತೀನಿ. ನಿಮಗೆ ಬರಿತಾ 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 ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಒಂದು 2 or 3 ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತಾ 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 ಇಮಿಡಿಯೇಟ್ ಆಗಿ ನೀವು ಇದನ್ನೆಲ್ಲ ಗ್ಲಾನ್ಸ್ ಮಾಡ್ಬಿಡ್ಬೋದು, ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬಿಡ್ಬೋದು. ಓಕೆ, ನೀವು ಎಲ್ಲ ಪ್ರಾಬ್ಲಮ್ 2 or 3 ಟೈಮ್ಸ್ ನೀವು ಅಬ್ಸರ್ವ್ ಮಾಡಬೇಕು, ವರ್ಕ್ ಮಾಡಬೇಕು. ವರ್ಕೌಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ನೀವು ಆನ್ಸರ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ ಕ್ವಶನ್ ನಂಬರ್ 77. ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ Fe2 plus 2 Fe, Fe3 plus 2 Fe2 plus or minus 0.44 and 0.77. Minus 0.744 this one for this. Minus 0.77 for Fe3 plus 2 Fe2 plus. ಹಾಗಾದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದಿಸ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಓಕೆ, ಫಸ್ಟ್ ಇಕ್ವೇಶನ್ ತಗೋಣ. Fe2 ಪ್ಲಸ್ ಏನಾಗಿದೆ ರೀ, Fe2 ಪ್ಲಸ್ ಕನ್ವರ್ಟೆಡ್ ಇಂಟು Fe ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳ್ತಾ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಳ್ತಾ ಇದೆ. ಏನಾಯ್ತು, Fe ಆಗ್ತಾ ಇದೆ, Fe2. ಹಾಗಾದ್ರೆ ಹಿಯರ್ n ಈಕ್ವಲ್ ಟು ಎಷ್ಟಾಯ್ತು ರೀ, 2 ಎಲೆಕ್ಟ್ರಾನ್ ಇನ್ವಾಲ್ವ್. n1 ಈಕ್ವಲ್ ಟು 2. n1 equal to 2.
ಅಲ್ಲಿ ಪೊಟೆನ್ಷಿಯಲ್ ಏನ್ ಕೊಟ್ಟಿದಾರಪ್ಪ, ಈಕ್ವಲ್ ಟು -0.44 ಅಲ್ವಾ. ಇ ನಾಟ್ ಅಂತ ಬರ್ಕೋಣ, ಇ ನಾಟ್ ಈಕ್ವಲ್ ಟು -0.44. ಸೆಕೆಂಡ್ ರಿಯಾಕ್ಷನ್ ತಗೊಳ್ತಿದ್ದೀನಿ. Fe3+ ಇಂದ Fe2+ ಹೋಗ್ತಾ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳ್ತಾ ಇದೆ ಅಂತ, 1 ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದೆ. ಗಿವ್ ರೈಸ್ ಟು Fe2+. ಹಾಗಾದ್ರೆ N2 ಈಕ್ವಲ್ ಟು ಏನಪ್ಪ, 1. N2 ಈಕ್ವಲ್ ಟು 1. ಹಾಗಾದ್ರೆ ಇ ನಾಟ್ ಇಸ್ ಈಕ್ವಲ್ ಟು ಸೆಕೆಂಡ್ ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು, 0.77. ದಿಸ್ ಇಸ್ ಈಕ್ವೇಶನ್ 1, ದಿಸ್ ಇಸ್ ಈಕ್ವೇಶನ್ 2. ಓಕೆ, ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ Fe3+ ಟು Fe ಇದಕ್ಕೆ ಫೈಂಡ್ ಔಟ್ ಮಾಡ್ಬೇಕಂತೆ ನಾನು. Fe3+ ಟು Fe ಅಂದ್ರೆ Fe3+ ಕಂಪ್ಲೀಟ್ ಆಗಿ Fe ಹೋಗ್ತಾ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳ್ತಾ ಇದೆ ಅಂತ, 3 ಎಲೆಕ್ಟ್ರಾನ್. ಇವರೆಷ್ಟು Fe ಸಾಲಿಡ್ ಅಥವಾ Fe ಬರುತ್ತೆ. ಹಾಗಾದ್ರೆ N3 ಈಕ್ವಲ್ ಟು ಎಷ್ಟು ಎಲೆಕ್ಟ್ರಾನ್ ಏನು ಆಗ್ತಾ ಇದೆ, 3 ಎಲೆಕ್ಟ್ರಾನ್ಸ್. ನೋಡಿ, ಫಸ್ಟ್ ಈಕ್ವೇಶನ್ ಸೆಕೆಂಡ್ ಈಕ್ವೇಶನ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಥರ್ಡ್ ಈಕ್ವೇಶನ್ ಬರ್ತಾ ಇದೆಯಾ. ಫಸ್ಟ್ ಪ್ಲಸ್ ಸೆಕೆಂಡ್ ಇಸ್ ಈಕ್ವಲ್ ಟು ಥರ್ಡ್ ಅಲ್ವಾ. Fe3+ ಪ್ಲಸ್ 3 ಎಲೆಕ್ಟ್ರಾನ್, ನೋಡಿ 2 + 1 ಎಲೆಕ್ಟ್ರಾನ್, 2 + 1 3 ಎಲೆಕ್ಟ್ರಾನ್ಸ್. ಫಸ್ಟ್ add 1 ಈಕ್ವೇಶನ್ 1 ಪ್ಲಸ್ 2. ಈಕ್ವೇಶನ್ 1 2 ನ ಆಡ್ ಮಾಡಿ, ಆಡ್ ಮಾಡಿದಾಗ ನೋಡಿ Fe2+ ಕ್ಯಾನ್ಸಲ್ ಅನ್ಕೊಳ್ಳಿ, Fe3+ ಬರ್ಕೊಳ್ತಾ ಇದೀನಿ. ನೆಕ್ಸ್ಟ್ 2 + 1 3 ಎಲೆಕ್ಟ್ರಾನ್, ಗಿವ್ ರೈಸ್ ಟು Fe ಇಷ್ಟು ಬರ್ತಾ ಇದೆ. ಅಥವಾ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ನಮ್ಮ ಬದಲು ಕೂಡ ಸೇಮ್ ಬರ್ತಾ ಇದೆ. ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ, 3 ಎಲೆಕ್ಟ್ರಾನ್ ಇನ್ವಾಲ್ವ್. ಓಕೆ, ನೆಕ್ಸ್ಟ್ ದಿಸ್ ಒನ್ E1, ದಿಸ್ ಒನ್ E2 ಅಂತ ಕನ್ಸಿಡರ್ ಮಾಡ್ತೀನಿ. ದಿಸ್ ಒನ್ E3 ಇಸ್ ಕ್ವಶನ್ ಮಾರ್ಕ್. ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಹೌದಲ್ವಾ. ಓಕೆ, ನಿಮ್ಗೆ ಗೊತ್ತಿರಲಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಡೈರೆಕ್ಟ್ ಆಗಿ ನಾನು E1 ಪ್ಲಸ್ E2 ಮಾಡಿದ ತಕ್ಷಣ E3 ಬರುತ್ತೆ. ಹಾಗೆ ನಾನು ಅಪ್ಲೈ ಮಾಡಬಹುದಾ, ನೋ. ದಿಸ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ it does not depend upon the size and then mass, okay, or quantity. ಹಾಗಾಗಿ ನಾವು ಆಡ್ ಮಾಡ್ಕೊಳ್ಳೋಂಗಿಲ್ಲ, ಫಸ್ಟ್ ಒನ್ ಸೆಕೆಂಡ್ ಒನ್ ಆಡ್ ಮಾಡೋವಾಗಿಲ್ಲ, ಬಿಕಾಸ್ ಆಫ್ ದಿಸ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ದಟ್ಸ್ ವೈ ವಿ ಟೇಕಿಂಗ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ, ಡೆಲ್ಟಾ ಜಿ ನ ಕನ್ಸಿಡರ್ ಮಾಡ್ತೀವಿ, ಡೆಲ್ಟಾ ಜಿ. ಹಾಗಾಗಿ ಈಕ್ವೇಶನ್ 1 ಗೆ ಡೆಲ್ಟಾ G1 ಅಂತ ಕನ್ಸಿಡರ್ ಮಾಡ್ತೀನಿ. ಈಕ್ವೇಶನ್ 2 ಗೆ ಡೆಲ್ಟಾ G2 ಇಸ್ ಈಕ್ವಲ್ ಟು ಡೆಲ್ಟಾ G3. ಈಕ್ವೇಶನ್ 1 ಡೆಲ್ಟಾ G, ಈಕ್ವೇಶನ್ 2 ಡೆಲ್ಟಾ G ಆಡ್ ಮಾಡಿದಾಗ ಬರ್ತಕ್ಕಂಥದ್ದು ಡೆಲ್ಟಾ G3. ಓಕೆ, ಈಗ ಅಪ್ಲೈ ಮಾಡಿ. ಡೆಲ್ಟಾ G1, ಡೆಲ್ಟಾ G ಫಾರ್ಮುಲಾ ಏನ್ರಿ, -NFE0 ಅಲ್ವಾ. ಇಲ್ಲಿ G1 ಅಂದ್ರೆ N1 E1 ಪ್ಲಸ್ ಮೈನಸ್ ಈ ಪ್ಲಸ್ ಆಗಿ ಬರ್ಕೋತೀನಿ. ಡೆಲ್ಟಾ G2 ಗೆ ಫಾರ್ಮುಲಾ -N2 FE02 is equal to ಡೆಲ್ಟಾ G3 ಗೆ ಫಾರ್ಮುಲಾ -N3 FE03. ಓಕೆ, ನೆಕ್ಸ್ಟ್ ಎಫ್ ಎಲ್ಲ ಕೂಡ ಕ್ಯಾನ್ಸಲ್ ನೋಡಿ, ಎಲ್ಲ ಸೇಮ್ ಇದೆ. ಎಫ್ ಆ ಎಫ್ ನಾನು ರಿಮೂವ್ ಮಾಡ್ತೇನೆ. ನೆಕ್ಸ್ಟ್ ರಿಮೈನಿಂಗ್ ಏನು ಕೊಡುತ್ತೆ, ನಮಗೆ ಬೇಕಾಗಿರೋದು E3 ಮಾತ್ರ, E03 ಮಾತ್ರ ಬೇಕು ನಮಗೆ ಅಲ್ವಾ. E03 is equal to N1 E1 naught plus N2 E2 naught divided by this N3.
ಓಕೆ, ಡೈರೆಕ್ಟ್ ಅಪ್ಲೈ ಮಾಡಿ. N1 ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 2 ಇಂಟು E10. E10 ಎಷ್ಟಪ್ಪ? -0.44. ನೆಕ್ಸ್ಟ್ ಪ್ಲಸ್ ಪ್ಲಸ್ N2 ವ್ಯಾಲ್ಯೂ ಎಷ್ಟು? 1 ಇಂಟು E20 ವ್ಯಾಲ್ಯೂ 0.77 ಡಿವೈಡ್ ಬೈ N3 ವ್ಯಾಲ್ಯೂ ಎಷ್ಟ್ರಿ? N3 ವ್ಯಾಲ್ಯೂ 3. 0.44 ಇಂಟು 2 -0.88 ಆಗುತ್ತೆ. -0.88 ಪ್ಲಸ್ 0.77 ಹಾಗಾದ್ರೆ ಸರಿ, ಇಲ್ಲಿ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಎಸ್, ಹಿಯರ್ 2 ಇಂಟು -0.44 ಏನಾಗುತ್ತೆ? -0.88 ಆಗುತ್ತೆ. ಹಿಯರ್ ಪ್ಲಸ್ ಪ್ಲಸ್ 1 ಇಂಟು 0.77 ಡಿವೈಡ್ ಬೈ 3. ಓಕೆ, ಇಷ್ಟನ್ನು ಮಾಡಿ. ಏನಾಗುತ್ತೆ ಇಲ್ಲಿ? -0.88 ಪ್ಲಸ್ 0.77 ಏನಾಗುತ್ತೆ? ಇಸ್ ಈಕ್ವಲ್ ಟು -0.11 ಆಗುತ್ತೇನ್ರಿ? 11 ಡಿವೈಡ್ ಬೈ 3. -0.11 ಡಿವೈಡ್ ಬೈ 3 ಮಾಡಿದಾಗ ಆನ್ಸರ್ ಏನ್ ಬರುತ್ತೆ? ಚೆಕ್ ಮಾಡಿ. ಎಸ್, -0.036. -0.036. This is the answer. E03. This is the value. ಆಪ್ಷನ್ ಅಲ್ಲಿ ಇದೆಯಾ? ಚೆಕ್ ಮಾಡಿ. ಆಪ್ಷನ್ ಅಲ್ಲಿ ವ್ಯಾಲ್ಯೂ ಬರ್ತಾ ಇದೆಯಾ? ನೋ. ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ರಾಂಗ್ ಇದಾವೆ. ಈ ಆಪ್ಷನ್ ಕೊಡ್ಬೇಕಾಗಿತ್ತು ಅಲ್ಲಿ. -0.036 ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. E3 equal to -0.036. This is the final answer. The reduction potential for Fe3 plus to Fe is -0.036. ಆಪ್ಷನ್ ಕೊಟ್ಟಿಲ್ಲ, ಬರ್ಕೋಬೇಕು ಇದನ್ನ.